ಇವತ್ತು ಬೆನ್ನು ನೋವು ಬ್ಯಾಕ್ ಪೇನ್ಗೆ ಸೂಪರ್ ಟೆಕ್ನಿಕ್ ಹೇಳ್ತೀನಿ. ಈ ಪದ್ಧತಿಗಳನ್ನ ನೀವು ಪ್ರತಿದಿನ ಮಾಡ್ತಾ ಇದ್ರೆ 10 ದಿನದಲ್ಲಿ ನಿಮ್ಮ ಬೆನ್ನು ನೋವು ಮಾಯ ಆಗತ್ತೆ. ನಾನ್ ಹೇಳುವಂತಹ ಪದ್ಧತಿಗಳನ್ನ ಎಷ್ಟೇ ವಯಸ್ಸಿನವರಾದ್ರೂ ಮಾಡ್ಬೋದು, ಯಾರಾದ್ರೂ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ, ದುಡ್ಡಿನ ಖರ್ಚು ಕೂಡ ಆಗಲ್ಲ. ನಾನು 4 ಪದ್ಧತಿಗಳನ್ನ ಹೇಳ್ತೀನಿ, ಎಲ್ಲಾನು ಟ್ರೈ ಮಾಡಿ 100% ರಿಸಲ್ಟ್ ಬರುತ್ತೆ. ಮೊದಲನೇ ಟೆಕ್ನಿಕ್ ಇಗಾಸ್ಕ್ಯೂ ಮೆಥಡ್. ಈ ಇಗಾಸ್ಕ್ಯೂ ಮೆಥಡ್ ಅಲ್ಲಿ 3 ಸ್ಟೆಪ್ ಇರುತ್ತೆ. ಈ 3 ಸ್ಟೆಪ್ ಮಾಡೋದಕ್ಕೆ 20 ನಿಮಿಷ ಟೈಮು ಹಿಡಿಯಲ್ಲ. ಸ್ಟೆಪ್ 1 ಹೇಗ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಒಂದು ಸ್ಟೂಲ್ ತಗೊಳ್ಳಿ. ನೋಡಿ, ಈ ವಿಡಿಯೋದಲ್ಲಿ ತೋರಿಸಿರೋ ರೀತಿ ನೆಲದ ಮೇಲೆ ಮಲಗಿ ಸ್ಟೂಲ್ ಮೇಲೆ ನಿಮ್ಮ ಕಾಲ್ಗಳನ್ನ ಇಡಬೇಕು. ನೋಡಿ, ಈ ರೀತಿ ನಿಮ್ಮ ಕಾಲ್ಗಳು ಫ್ರೀ ಆಗಿರ್ಬೇಕು. ನಿಮ್ಮ ಕೈಗಳನ್ನ 45 ಡಿಗ್ರಿಯಲ್ಲಿ ಇಡಿ. ಕೈಗಳು ಅಷ್ಟೇ ಫ್ರೀ ಆಗಿರ್ಬೇಕು. ನಿಮ್ಮ ಹಸ್ತ ಮೇಲ್ ನೋಡ್ತಾ ಇರ್ಬೇಕು, ಅಂದ್ರೆ ಸೀಲಿಂಗ್ ನೋಡ್ತಾ ಇರ್ಬೇಕು. ನಿಮ್ಮ ಕಾಲುಗಳು ಫ್ರೀ ಆಗಿರ್ಬೇಕು. ಕಾಲ್ಗಳಿಗೂ ಸ್ಟೂಲ್ಗೂ ಮಧ್ಯ ಜಾಗ ಇರಬಾರ್ದು, ಅಂಟ್ಕೊಂಡಿರ್ಬೇಕು. ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇದೀರಲ್ವಾ, ಅಷ್ಟು. ನಿಮ್ಮ ಪಾದಗಳು ಫ್ರೀ ಆಗಿರ್ಬೇಕು, ಟೈಟ್ ಆಗಿಲ್ಲ ಇಟ್ಕೋಬೇಡಿ. ಇನ್ನು ತಲೆನ ನೆಲಕ್ಕೆ ತಾಕಿಸ್ಬೇಕು. ನೀವು ಜುಟ್ಟು, ಜಡೆ, ಕ್ಲಿಪ್ಸ್ ಏನಾರ ಹಾಕೊಂಡಿದ್ರೆ ಅದನ್ನ ತೆಗೆದ್ಬಿಡಿ. ನಿಮ್ಮ ಕೂದಲನ್ನು ಫ್ರೀ ಆಗ್ಬಿಡಿ. ನಿಮ್ಮ ತಲೆ ನೆಲಕ್ಕೆ ಟಚ್ ಆಗ್ಬೇಕು. ಕೆಲವ್ರಿಗೆ ತಲೆ ಫ್ರೀ ಆಗಿ ನೆಲಕ್ಕೆ ಟಚ್ ಆಗಲ್ಲ, ಅಂತವ್ರು ಒಂದು ಟವಲ್ನ ನೀಟಾಗಿ ಮರ್ಚಿ ತಲೆ ಕೆಳಗೆ ದಿಮ್ ತರ ಇಟ್ಕೋಬಹುದು. ಯಾರಿಗೆ ತಲೆ ನೆಲಕ್ಕೆ ಟಚ್ ಆಗಲ್ವೋ ಅವ್ರಿಗೆ ಮಾತ್ರ ಕೈ 45 ಡಿಗ್ರಿಲಿ ಇರಬೇಕು. ಕಾಲುಗಳು ಫ್ರೀ ಆಗಿರ್ಬೇಕು. ಸ್ಟೂಲ್ ಮತ್ತು ಕಾಲ್ಗಳ ಮಧ್ಯೆ ಪ್ಲೇಸ್ ಇರಬಾರ್ದು, ಅಂಟ್ಕೊಂಡಿರೋ ರೀತಿ ಇರಬೇಕು. ನಿಮ್ಮ ಕಣ್ಣು ಸೀಲಿಂಗ್ನೇ ನೋಡ್ತಿರ್ಬೇಕು, ಅಂದ್ರೆ ಮೇಲ್ಭಾಗನೇ ನೋಡ್ತಿರ್ಬೇಕು. 10 ನಿಮಿಷ ಹೀಗೆ ಮಲಗಬೇಕು. ನಾರ್ಮಲ್ ಆಗಿ ಉಸಿರಾಡಿ. ಡೀಪ್ ಬ್ರೀತ್ ಏನು ಬೇಕಾಗಿಲ್ಲ, ತುಂಬಾ ಫೋರ್ಸ್ ಆಗು ಉಸಿರಾಡ್ಬೇಡಿ. ಹೀಗೆ 10 ನಿಮಿಷ ಮಲ್ಗೋದ್ರಿಂದನೇ ಬೆನ್ನು ನೋವು ಮಾಯ ಆಗುತ್ತೆ. ನಿಮ್ಗೆ ಸ್ವಲ್ಪ ಬೆನ್ನು ನೋವಿದ್ರೆ ಈ ಸ್ಟೆಪ್ ಅಲ್ಲೇ ಕಡಿಮೆ ಆಗುತ್ತೆ. ಇನ್ನು 2ನೇ ಸ್ಟೆಪ್, ಸೇಮ್ ಪೊಸಿಷನ್ ಅಲ್ಲೇ ಇರಬೇಕು, ಆದ್ರೆ ಕೈಗಳು 180 ಡಿಗ್ರಿಯಲ್ಲಿ ಇರಬೇಕು. 180 ಡಿಗ್ರೀಸ್ ಅಲ್ಲಿ ಇರಿಸ್ಬೇಕು, ಅಂದ್ರೆ ಸ್ಟ್ರೈಟ್ ಆಗಿ ಇರಿಸ್ಬೇಕು. ಒಂದು ದಿಮ್ ತಗೊಳ್ಳಿ. ದಿವಾನ್ ದಿಮ್ ಇರ್ತಾವ ಚಿಕ್ಕದು, ಅದ್ ತಗೊಳ್ಳಿ. ನನ್ನ ಹತ್ರ ದಿವಾನ್ ದಿಂಬಿಲ್ಲ, ಅದಕ್ಕೋಸ್ಕರ ದೊಡ್ಡ ದಿಮ್ಮನೆ ಮರ್ಚಿಟ್ಕೊಂಡಿದೀನಿ. ದಿಂಬನ ಕಾಲುಗಳ ಮಧ್ಯದಲ್ಲಿ ಇಟ್ಕೊಂಡು ಪ್ರೆಸ್ ಮಾಡ್ಬೇಕು. 20 ಸಲ ಪ್ರೆಸ್ ಮಾಡ್ಬೇಕು. ನೋಡಿ, ನಾ ವಿಡಿಯೋದಲ್ಲಿ ತೋರಿಸಿರೋ ರೀತಿ ಮಾಡಬೇಕು. ನಿಮ್ಮ ದೃಷ್ಟಿ ಸ್ಟ್ರೈಟ್ ಆಗಿರ್ಬೇಕು, ಅಂದ್ರೆ ಸೀಲಿಂಗ್ ನೋಡ್ತಾ ಇರ್ಬೇಕು. ನಿಮ್ಮ ಹಸ್ತಗಳು ಅಷ್ಟೇ ಸೀಲಿಂಗ್ ನೋಡ್ತಾ ಇರ್ಬೇಕು. ಫ್ರೀ ಆಗಿ ಸ್ಟ್ರೈಟ್ ಆಗಿಡಿ. ಕಾಲ್ಗಳ ಮಧ್ಯದಲ್ಲಿ ದಿಂಬಿಟ್ಟು ಪ್ರೆಸ್ ಮಾಡಿ. 5 ನಿಮಿಷನೂ ಟೈಮ್ ಹಿಡಿಯಲ್ಲ ನಿಮ್ಗೆ, ಅಷ್ಟೇ. 2ನೇ ಸ್ಟೆಪ್ ಮುಗೀತು. ಇನ್ನು 3ನೇ ಸ್ಟೆಪ್, ಸೇಮ್ ಪೊಸಿಷನ್ ಅಲ್ಲೇ ಇರ್ಬೇಕು. ದಿಮ್ ತೆಗ್ದ್ಬಿಡಿ. ನಿಮ್ಮ ಕೈಗಳನ್ನ ವಿಡಿಯೋದಲ್ಲಿ ತೋರಿಸಿರೋ ರೀತಿ ಬೈಂಡ್ ಮಾಡಿ. ನೋಡಿ, ಈ ರೀತಿ ಇಟ್ಕೊಂಡು ಹಿಂದಕ್ಕೆ ನೆಲ ತಾಕ್ಸೋ ರೀತಿ ಬೆಂಡ್ ಮಾಡಿ. ಕೆಲವರಿಗೆ ನೆಲಕ್ಕೆ ತಾಕಲ್ಲ, ಫೋರ್ಸ್ ಆಗೆಲ್ಲ ಮಾಡಕ್ ಹೋಗ್ಬೇಡಿ. ನಿಧಾನವಾಗಿ ಬೆಂಡ್ ಮಾಡಿ. ನೆಲಕ್ಕೆ ಟಚ್ ಆಗ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಕ್ರಮೇಣವಾಗಿ ಈ ಪದ್ಧತಿನ ಮಾಡ್ತಾ ಇರಿ, ಟಚ್ ಆಗುತ್ತೆ. ಈ ರೀತಿ ಎಕ್ಸರ್ಸೈಸ್ ಮಾಡ್ಬೇಕು. ಮೇಲಕ್ಕೆ ಕೆಳಗೆ ಸ್ಟ್ರೈಟ್ ಆಗಿಡಿ, ಬೆಂಡ್ ಮಾಡ್ಬೇಕು. ಈ ರೀತಿ 20 ಸಲ ಮಾಡ್ಬೇಕು, ಅಷ್ಟೇ. ಸ್ಟೆಪ್ 3 ಕಂಪ್ಲೀಟ್ ಆಯ್ತು. ಈ 3 ಸ್ಟೆಪ್ ಸೇರಿಸಿದ್ರೆ ಇಗಾಸ್ಕ್ಯೂ ಮೆಥಡ್. ಈ 3 ಸ್ಟೆಪ್ ಮಾಡೋದಕ್ಕೆ ನಿಮಗೆ 20 ನಿಮಿಷ ಟೈಮು ಹಿಡಿಯಲ್ಲ. ನನಗೆ 1 ಸಲ ಮಾಡಿದ್ರೇನೆ ವರ್ಕ್ ಆಯ್ತು. ಕೆಲವ್ರಿಗೆ 1 ವಾರದಿಂದ 10 ದಿನ ಟೈಮ್ ಹಿಡಿಯುತ್ತೆ. ತುಂಬಾ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಿದಾಗ, ತುಂಬಾ ಹೊತ್ತು ಕೂತ್ಕೊಂಡಾಗ ಅಥವಾ ಬಗ್ಗೆ ಕೆಲಸ ಮಾಡಿದಾಗ ಕಾಮನ್ ಆಗಿ ಎಲ್ಲರಿಗೂ ಬೆನ್ನೋವು ಬರುತ್ತೆ. ಆ ಟೈಮಲ್ಲಿ ಇದನ್ನ ಮಾಡಿ 100% ನಿಮ್ಮ ಬೆನ್ನೋವು ವಾಸಿ ಆಗುತ್ತೆ. ಈ ಮೆಥಡ್ನ ಖಾಲಿ ಹೊಟ್ಟೆಲ್ ಮಾಡಿದ್ರೆ ತುಂಬಾ ಒಳ್ಳೇದು. ಊಟ ಮಾಡಿ 3 ಗಂಟೆ ಆದ್ಮೇಲೆ ಮಾಡಿ. ಓಕೆ, ಮೊದಲನೇ ಮೆಥಡ್ ಇಗಾಸ್ಕ್ಯೂ ಮೆಥಡ್. ಇನ್ನು 2ನೇ ಮೆಥಡ್, ಫೌಂಡೇಶನ್ ಟ್ರೈನಿಂಗ್ ಎಕ್ಸಸೈಸ್. ಈ ಎಕ್ಸಸೈಸ್ ಬ್ಯಾಕ್ ಪೇನ್ ಜೊತೆಗೆ ಸಿಯಾಟಿಕ್ ಪೇನ್ ಕಡಿಮೆ ಮಾಡುತ್ತೆ. ಒಂದು ಮ್ಯಾಟ್ ತಗೊಳ್ಳಿ ಅಥವಾ ಚಾಪೆ ಮೇಲೆ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿ. ಈ ವಿಡಿಯೋದಲ್ಲಿ ತೋರಿಸಿರೋ ರೀತಿ ಕಾಲ್ಗಳ ಮಧ್ಯೆ 3 ಅಡಿ ದೂರ ಇರಬೇಕು. ಕೈಗಳನ್ನ ಹಿಂದಕ್ಕೆ ಸ್ಟ್ರೆಚ್ ಮಾಡಿ. ವಿಡಿಯೋದಲ್ಲಿ ತೋರಿಸಿರೋ ರೀತಿ ಸ್ಟ್ರೆಚ್ ಮಾಡಬೇಕು. ನಿಮ್ಮ ಎದೆ ಭಾಗ ಎಲ್ಲ ಮುಂದೆ ಬರಬೇಕು, ನಿಮ್ಮ ಕೈಗಳು ಹಿಂದೆ ಹೋಗ್ಬೇಕು. ಹೀಗೆ ಸ್ಟ್ರೆಚ್ ಮಾಡಿ 10 ಸೆಕೆಂಡ್ ಇರಿ. 10 ಸೆಕೆಂಡ್ ಆದ್ಮೇಲೆ ಕೈಗಳನ್ನ ಮುಂದೆ ತರಬೇಕು. ನೋಡಿ, ಈ ರೀತಿ ಮುಂದೆ ತಂದು 2 ಕೈ ಬೆರಳುಗಳನ್ನ ಹೀಗೆ ಪ್ರೆಸ್ ಮಾಡಿ ಇಟ್ಕೋಬೇಕು. ಆ ಟೈಮಲ್ಲಿ ಕೆಲವರಿಗೆ ಮಂಡಿ ನೋವು ಬರುತ್ತೆ. ಸೊ ಮಂಡಿನ ಸ್ವಲ್ಪ ಬೆಂಡ್ ಮಾಡ್ಬೋದು, ಜಾಸ್ತಿ ಬೆಂಡ್ ಮಾಡಬೇಡಿ, ಸ್ವಲ್ಪನೇ ಬೆಂಡ್ ಮಾಡಬೇಕು ಮಂಡಿನ. ನಿಮ್ಮ ಹಿಂದಿನ ಭಾಗ, ನಿಮ್ಮ ಹಿಪ್ ಹಿಂದೆ ಇರಬೇಕು. ಉಸಿರಾಟ ನಾರ್ಮಲ್ ಆಗೇ ಇರಲಿ, ತುಂಬಾ ಪ್ರೆಷರ್ ಕೊಟ್ಟು ಡೀಪ್ ಆಗೆಲ್ಲ ಉಸಿರಾಡ್ಬೇಡಿ, ನಾರ್ಮಲ್ ಆಗಿ ಉಸಿರಾಡಿ. ಹೀಗೆ 15ರಿಂದ 20 ಸೆಕೆಂಡ್ ಇರಬೇಕು. ನಂತರ ನಿಧಾನವಾಗಿ ರಿಲ್ಯಾಕ್ಸ್ ಆಗಿ, ಅಷ್ಟೇ. ಟೋಟಲ್ ಆಗಿ ಒಂದು 30 ಸೆಕೆಂಡ್ ಆಗುತ್ತೆ. ಹೀಗೆ 1 ತಿಂಗಳಾದ್ರೂ ಮಾಡ್ಬೇಕು. ಪ್ರತಿದಿನ ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ ಮಾಡಿ. ನಿಮ್ಗೆ ಸಿಯಾಟಿಕ್ ಪೇನು ಕಡಿಮೆ ಆಗುತ್ತೆ, ಜೊತೆಗೆ ಬ್ಯಾಕ್ ಪೇನು ಕಡಿಮೆ ಆಗುತ್ತೆ. ತುಂಬಾ ಈಸಿ ಎಕ್ಸರ್ಸೈಸ್, ಕರೆಕ್ಟ್ ಆಗಿ ನೋಡಿ ಮಾಡಿ. ನೆಕ್ಸ್ಟ್, ತುಂಬಾ ಇಂಪಾರ್ಟೆಂಟ್ ಟೆಕ್ನಿಕ್, ಲಾಜಿನ್. ನಿಮ್ಗೆ ಮಂಡಿ ನೋವು ವಿಡಿಯೋ ಮಾಡಿದಾಗಲೇ ಹೇಳಿದೀನಿ, ಪೈದಾ ಲಾಜಿನ್ ಟೆಕ್ನಿಕ್ ಅಂತ. ಪೈದಾ ಟೆಕ್ನಿಕ್ ಮಂಡಿ ನೋವಿಗೆ, ಅಂದ್ರೆ ನೀ ಪೇನ್ಗೆ. ಲಾಜಿನ್ ಬೆನ್ನು ನೋವಿಗೆ ಅಂತ ಅವತ್ತೇ ಹೇಳಿದ್ದೆ. ಲಾಜಿನ್ ಅಂದ್ರೆ, ಲಾ ಅಂದ್ರೆ ಸ್ಟ್ರೆಚಿಂಗ್ ಮಾಡೋದು, ಜಿನ್ ಅಂದ್ರೆ ಟೆಂಡನ್ಸ್ ಅಂದ್ರೆ ಜಾಯಿಂಟ್ಸ್ ಅಂತ ಅರ್ಥ.
ಅಂದರೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಅಂತ. ಈ ಎಕ್ಸಸೈಸ್ ಮಾಡಿ ತೋರ್ಸೋಕ್ಕೆ ನನ್ನ ಹತ್ರ ಚೇರ್ ಇಲ್ಲ ಮೇಯ್ನಾಗಿ, ಅದಕ್ಕೋಸ್ಕರ ಮಾಡಿ ತೋರ್ಸೋಕ್ಕಾಗಲಿಲ್ಲ. ನಾನು ಈ ಫೋಟೋದಲ್ಲೇ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ. ಫಸ್ಟು ಈ ಎಕ್ಸಸೈಸ್ಗೆ ಒಂದು ಗೋಡೆ ಬೇಕು, ಸೈಡ್ ಗೋಡೆ ಬೇಕು, 2 ರಿಂದ 3 ಚೇರ್ ಬೇಕು. ತುಂಬ ಹೈಟ್ ಇರೋರಿಗೆ 3 ಚೇರ್ ಬೇಕಾಗುತ್ತೆ, ನಾರ್ಮಲ್ ಹೈಟ್ ಇರೋರಿಗೆ 2 ಚೇರ್ ಬೇಕಾಗುತ್ತೆ. ಫಸ್ಟ್ ಗೋಡೆ ಕೊನೆ ಭಾಗಕ್ಕೆ ಬನ್ನಿ, ಚೇರ್ಗಳು ಹಾಕೊಳ್ಳಿ. ಚೇರ್ ಮೇಲೆ ಈ ರೀತಿ ಮಲಗಬೇಕು, ನಿಮ್ಮ ಕೈಗಳು ಹಿಂದಕ್ಕೆ ಇರಬೇಕು. ಗೋಡೆಗೆ ಒಂದು ಕಾಲನ್ನ ಇಡಿಸಿ, ಯಾವ ಕಾಲಾದರೂ ಇಡ್ಬೋದು, ಬಲ್ಗಾಲಾದರೂ ಸರಿ, ಎಡ್ಗಾಲಾದರೂ ಸರಿ. ಒಂದು ಕಾಲು ಮಾತ್ರನೇ ಸ್ಟ್ರೈಟಾಗಿ ಇಡಬೇಕು, ಇನ್ನೊಂದು ಕಾಲನ್ನ ನೆಲಕ್ಕೆ ತಾಕಿಸ್ಬೇಕು. ನೆಲಕ್ಕೆ ಕಾಲು ತಾಕ್ತಿಲ್ಲ ಅಂದರೆ ದಿಂಬನ ಇಡಿ, ದಿಂಬಿಟ್ಕೊಳ್ಳಿ ಕೆಳಗಡೆ, ಓಕೆನಾ? ಬೆನ್ನು ಇರೋರಿಗೆ ಗೋಡೆಗೆ ಸ್ಟ್ರೈಟಾಗಿ ಕಾಲಿಡೋದಕ್ಕೆ ಆಗೋದೇ ಇಲ್ಲ, ಇನ್ನೊಬ್ರು ಸಹಾಯ ಬೇಕು. ಇನ್ನೊಬ್ರು ಸಹಾಯದಿಂದ ಸ್ವಲ್ಪ ಸ್ಟ್ರೈಟಾಗಿ ಇಡಿಸಿ. ಫಸ್ಟ್ ಟೈಮೇ ಫೋರ್ಸ್ ಆಗಿ ಇಡಕ್ಕೆ ಹೋಗ್ಬಿಡಿ, ತುಂಬ ನೋವು ಬರುತ್ತೆ. ನಿಮಗೆ ಬೆಂಡ್ ಆಗ್ತಾ ಇಲ್ಲ, ಸ್ಟ್ರೈಟಾಗಿ ಇಡಕ್ಕೆ ಆಗ್ತಿಲ್ಲ ಅಂದರೆ ಪರವಾಗಿಲ್ಲ, ಕ್ರಮೇಣವಾಗಿ ಸ್ಟ್ರೈಟಾಗಿ ಬರುತ್ತೆ. ಎಷ್ಟಾಗುತ್ತೆ ಅಷ್ಟು ಸ್ಟ್ರೈಟಾಗಿ ಇಡಿಸಿ. ಗೋಡೆಗೆ ಸ್ಟ್ರೈಟಾಗಿ ಇಟ್ಟಿರ್ತೀರಲ್ವಾ, ಅಥವಾ ಬೆಂಡಾಗಿ ಇಟ್ಟಿರ್ತೀರಲ್ವಾ ಕಾಲು, ಆ ಕಾಲಿನ ಪಾದಗಳು ನಿಮ್ಮ ಕಡೆ ನೋಡ್ತಿರ್ಬೇಕು, ನಿಮ್ಮ ಕಡೆ ಸ್ಟ್ರೆಚ್ ಆಗಬೇಕು. ಇನ್ನೊಂದ್ಸಲ ಹೇಳ್ತಿದ್ದೀನಿ, ಫೋರ್ಸ್ ಆಗಿ ಮಾಡಬೇಡಿ, ಫೋರ್ಸ್ ಆಗಿ ಸ್ಟ್ರೈಟಾಗಿ ಇಡಕ್ಕೆ ಹೋಗಬೇಡಿ, ನೋವು ಬರುತ್ತೆ. ನಿಮಗೆ ಸ್ಟ್ರೈಟಾಗಿ ಬಂದರೆ ಓಕೆ, ಇಲ್ಲ ಅಂದರೆ ಸ್ವಲ್ಪ ಬೆಂಡ್ ಆದರೂ ಪರವಾಗಿಲ್ಲ. ಸ್ಟಾರ್ಟಿಂಗಲ್ಲಿ ಕ್ರಮೇಣವಾಗಿ ಮಾಡ್ತಾ ಕಾಲು ಸ್ಟ್ರೈಟಾಗಿ ಗೋಡೆಗೆ ಬರುತ್ತೆ, ಓಕೆನಾ? ಇನ್ನೊಬ್ರು ಸಹಾಯ ತಗೊಳ್ಳಿ, ಒಬ್ಬರೇ ಮಾಡೋದಕ್ಕೆ ಆಗಲ್ಲ. ನಿಮ್ಮ ದೃಷ್ಟಿ ಸ್ಟ್ರೈಟಾಗಿರಲಿ. ಈ ಪೊಸಿಷನಲ್ಲಿ 5 ರಿಂದ 10 ನಿಮಿಷ ಇರಬೇಕು. ಸ್ಟಾರ್ಟಿಂಗಲ್ಲಿ 5 ನಿಮಿಷ ಇರಿ ಸಾಕು, ನಂತರ ಪ್ರಾಕ್ಟೀಸ್ ಮಾಡ್ತಾ 10 ನಿಮಿಷದವರೆಗೂ ಇರಿ. ಹೀಗೆ 1 ತಿಂಗಳಾದರೂ ಮಾಡಬೇಕು. 1 ತಿಂಗಳು ಮಾಡಿದ್ರೆ ಸಿವಿಯರ್ ಬ್ಯಾಕ್ ಪೇನ್, ಆಪರೇಷನ್ ಮಾಡಬೇಕು ಅಂತ ಹೇಳಿರೋ ಬ್ಯಾಕ್ ಪೇನ್ ಕೂಡ ಸರಿ ಹೋಗುತ್ತೆ. 1000 ಜನಕ್ಕೆ ಇದು ವರ್ಕ್ ಆಗಿದೆ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ. ನಾನು ಹೇಳಿರೋ ರೀತಿಯೇ ಮಾಡಿ, ಫೋರ್ಸ್ ಆಗಿ ಮಾಡಕ್ಕೆ ಹೋಗಬೇಡಿ. ಈ 3 ಟೆಕ್ನಿಕ್ ವರ್ಲ್ಡ್ ಬೆಸ್ಟ್ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ ಅವ್ರು ಹೇಳಿರೋ ಅಂಥದ್ದು. ನನ್ನ ಫ್ರೆಂಡಿಂದ ಈ ಇನ್ಫಾರ್ಮೇಷನ್ ಗೊತ್ತಾಗಿದೆ. ನನ್ನ ಫ್ರೆಂಡ್ ಹೆಸರು BNS ಶ್ರೀನಿವಾಸ್. ಅವ್ರದ್ದು 3 ಚಾನಲ್ ಇದೆ. ಇಂಟರ್ನ್ಯಾಷನಲ್ ಚಾನಲ್ BNS ಗೋಕು ಗ್ರೇಟ್ ಅಂತ. ಅದರಲ್ಲಿ ಅವರು ವರ್ಲ್ಡ್ ಎಕ್ಸ್ಪರ್ಟ್ಸ್ನ, ಸೈಂಟಿಸ್ಟ್ನ, ಡಾಕ್ಟರ್ಸ್ನೆಲ್ಲಾನು ಇಂಟರ್ವ್ಯೂ ಮಾಡಿದ್ದಾರೆ. ಆ ಎಕ್ಸ್ಪರ್ಟ್ಸ್ ಹೇಳಿರುವಂಥ ಟೆಕ್ನಿಕ್ ಇದು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಅಲ್ಲಿಂದ ಅವರ ಚಾನಲ್ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ 4ನೇ ಟೆಕ್ನಿಕ್ ಹೇಳ್ತೀನಿ. ಅದೇ ನಮ್ಮ ಇಂಡಿಯನ್ ಯೋಗ, ಇಂಡಿಯನ್ ಎಕ್ಸಸೈಸ್. ನಾನು 3 ಆಸನಗಳನ್ನ ಹೇಳ್ತೀನಿ. ಈ 3 ಆಸನಗಳನ್ನ ಪ್ರತಿದಿನ 2 ಸಲ ಮಾಡ್ತಾ ಇರಿ. ಕ್ರಮೇಣವಾಗಿ 3 ರಿಂದ 6 ತಿಂಗಳಲ್ಲಿ ನಿಮ್ಮ ಬೆನ್ನು ನೋವು ಕಡಿಮೆ ಆಗುತ್ತೆ. ಮೊದಲನೇ ಆಸನ ಭುಜಂಗಾಸನ, ಕೋಬ್ರಾ ಪೋಸ್ ಅಂತ ಕರೀತಾರೆ. ಇನ್ನು ಮುಂದೆ ನನ್ನ ಚಾನಲಲ್ಲಿ ಯಾವ ನೋವಿಗೆ, ಯಾವ ಕಾಯಿಲೆಗೆ ಯಾವ ಆಸನ ಮಾಡಬೇಕು ಅಂತ ತೋರಿಸ್ತೀನಿ, ಓಕೆನಾ? ನೆಕ್ಸ್ಟ್ ಉಷ್ಟ್ರಾಸನ, ಕ್ಯಾಮಲ್ ಪೋಸ್, ಒಂಟೆ ರೀತಿ ಉಷ್ಟ್ರಾಸನ, ಕ್ಯಾಮಲ್ ಪೋಸ್. 3ನೇದು ಧನುರಾಸನ, ಧನಸ್ಸು ರೀತಿ. ಈ 3 ಆಸನಗಳನ್ನ ಪ್ರತಿದಿನ ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ ಪ್ರಾಕ್ಟೀಸ್ ಮಾಡಿ. 3 ರಿಂದ 6 ತಿಂಗಳಲ್ಲಿ ನಿಮ್ಮ ಬೆನ್ನು ನೋವು ಕಡಿಮೆ ಆಗುತ್ತೆ. ಈ ಪ್ರತಿಯೊಂದು ಆಸನದಲ್ಲಿ 10 ಸೆಕೆಂಡ್ ಆದರೂ ಇದ್ದು ನಂತರ ರಿಲ್ಯಾಕ್ಸ್ ಆಗಬೇಕು. ನಿಮ್ಗಾದ್ರೆ 10 ರಿಂದ 20 ಸೆಕೆಂಡ್ ಆದರೂ ಇರ್ಬೋದು. ಈ 4 ಟೆಕ್ನಿಕ್ 100% ವರ್ಕ್ ಆಗುತ್ತೆ, ಆದರೆ ಸರಿಯಾಗಿ ಮಾಡಬೇಕು ಅಷ್ಟೇ. 1 ರೂಪಾಯಿನೂ ದುಡ್ಡು ಖರ್ಚಾಗಲ್ಲ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸು ಆಗಲ್ಲ. ಈ ಪದ್ಧತಿಯ ಜೊತೆಗೆ ನೀವು ಫಸ್ಟ್ ಮಾಡಬೇಕಾಗಿರೋದು ಏನು ಗೊತ್ತಾ? ಸ್ಟ್ರೈಟಾಗಿ ಕೂತ್ಕೋಬೇಕು. ಬೆಂಡಾಗೆಲ್ಲ ಕೂತ್ಕೋಬೇಡಿ, ಬೆಂಡಾಗಿ ನಡಿಬೇಡಿ, ಸ್ಟ್ರೈಟಾಗಿ ನಡೀರಿ. ನಿಮ್ಮ ಸಿಟ್ಟಿಂಗ್ ಪೊಸಿಷನ್ ಕರೆಕ್ಟಾಗಿರಬೇಕು. ತುಂಬ ಹೊತ್ತು ಒಂದೇ ಕಡೆ ಕೂತ್ಕೋಬೇಡಿ. ಅರ್ಧ ಗಂಟೆಗಾದರೂ ಒಂದ್ಸಲ ಎದ್ದು ಓಡಾಡಿ. ಇನ್ನು ಕೆಲಸದಿಂದ ಬ್ಯಾಕ್ ಪೇನ್ ಬರುತ್ತೆ ಅಂದರೆ ಡ್ರೈವರ್ಸ್ಗೆ, ಲಾರಿ ಡ್ರೈವರ್ಸ್ ಇರ್ಬೋದು, ಕ್ಯಾಬ್ ಡ್ರೈವರ್ಸ್, ಬಸ್ ಡ್ರೈವರ್ಸ್ ಇರ್ಬೋದು, ಅವ್ರಿಗೆ ತುಂಬ ಬ್ಯಾಕ್ ಪೇನ್ ಬರ್ತಾ ಇರುತ್ತೆ. ಅಂಥವರು ಪ್ರತಿದಿನ ಬೆಳಗ್ಗೆ ಈ 4 ಟೆಕ್ನಿಕ್ನ ಮಾಡಿಬಿಟ್ಟು ಹೋಗಿ, ನಿಮಗೆ ಬ್ಯಾಕ್ ಪೇನ್ ಬರಲ್ಲ. ಜೊತೆಗೆ ನಿಮ್ಮ ಆಹಾರದಲ್ಲೂ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಸಕ್ಕರೆನ ಬಳಸಬಾರ್ದು. ಸಕ್ಕರೆ ಬದಲು ತಾಟಿ ಬೆಲ್ಲ, ಪಾಮ್ ಜಾಗರಿ ಅಥವಾ ಖರ್ಜೂರದ ಪುಡಿನ ಬಳಸಿ. ಸಾವಯವ ಬೆಲ್ಲನ ಬಳಸಿ. ರಿಫೈನ್ಡ್ ಆಯಿಲ್ಸ್ನ ಬಳಸಬಾರ್ದು. ಗಾಣಿಗದ ಪದ್ಧತಿಯಲ್ಲಿ ತಯಾರಿಸಿರುವಂಥ ಎಣ್ಣೆನ ಬಳಸಿ, ಅಂದರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ನ ಬಳಸಿ. ತೆಂಗಿನ ಎಣ್ಣೆ, ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ, ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ. ನೆಕ್ಸ್ಟ್ ತುಂಬ ಜಂಕ್ ಫುಡ್ನ ತಿನ್ಬಿಡಿ. ಯಾವತ್ತಾದರೂ ಒಂದ್ಸಲ ಆದರೆ ಓಕೆ. ತುಂಬ ಜನ ಪ್ರತಿದಿನ ತಿಂತಾ ಇರ್ತಾರೆ. ಬೇಕರಿ ಫುಡ್, ಜಂಕ್ ಫುಡ್, ಮೈದಾ ಆಹಾರಗಳನ್ನ ತಿನ್ನಬೇಡಿ. ತುಂಬ ಪಾಲಿಶ್ ಮಾಡಿರೋಂಥ ಅನ್ನನ ಬಿಟ್ಬಿಟ್ಟು ಕೆಂಪಕ್ಕಿ, ಬ್ರೌನ್ ರೈಸ್, ರೆಡ್ ರೈಸ್, ಅನ್ಪಾಲಿಶ್ಡ್ ರೈಸ್ನ ಬಳಸಿ. ಮಿಲೆಟ್ಸ್ನ ಬಳಸಿ. ಸಿರಿಧಾನ್ಯಗಳನ್ನ ಜೊತೆಗೆ ಚಿರುಧಾನ್ಯಗಳನ್ನು ಬಳಸಿ. ನೆಕ್ಸ್ಟ್ ರಿಫೈನ್ಡ್ ಅಯೋಡೈಸ್ಡ್ ಸಾಲ್ಟ್ನ ಬಳಸಬೇಡಿ. 100% ನ್ಯಾಚುರಲ್ ಅನ್ರಿಫೈನ್ಡ್ ಸಮುದ್ರದ ಉಪ್ಪನ್ನ ಬಳಸಿ. ಇನ್ನು ಜೊತೆಗೆ ಎಲ್ಲರೂ ಮಾಡುವಂಥ ತಪ್ಪು, ಸೀಸನಲ್ಲಿ ಇಲ್ದರೇ ಇರುವಂಥ ಆಹಾರನ ತಗೊಳ್ಳೋದು.
ನಮ್ಮ ಬೆಂಗಳೂರಲ್ಲಂತೂ ಎಲ್ಲ ಸೀಸನಲ್ಲಿ ಎಲ್ಲ ತರಕಾರಿಗಳು ಸಿಗುತ್ತೆ, ಎಲ್ಲ ಹಣ್ಣುಗಳು ಸಿಗುತ್ತೆ. ಅನ್ಸೀಸನಲ್ಲಿ ಸಿಗುವಂಥ ತರಕಾರಿಗಳನ್ನ ಹಣ್ಣುಗಳನ್ನ ತಿನ್ನಬೇಡಿ. ಅದರಲ್ಲಿ ತುಂಬ ಥರದ ಪ್ರಿಸರ್ವೇಟಿವ್ಸ್ ಇರ್ಬೋದು, ಕೆಮಿಕಲ್ಸ್ನ ಹಾಕಿರ್ತಾರೆ, ಅದು ನಮಗೆ ಒಳ್ಳೇದಲ್ಲ. ಪ್ರತಿದಿನ ಬೆಳಗ್ಗೆ ಮಾಡಬೇಕಾಗಿರೋದು 1.5 ಗಂಟೆ ನಡಿಬೇಕು ಖಾಲಿ ಹೊಟ್ಟೆಯಲ್ಲಿ. ಅಟ್ಲೀಸ್ಟ್ 1 ಗಂಟೆನಾದರೂ ವಾಕ್ ಮಾಡಿ, ಅರ್ಧ ಗಂಟೆ ಯೋಗ ಮಾಡಿ ಅಥವಾ ಮೆಡಿಟೇಷನ್ ಮಾಡಿ. ಹೀಗೆ ನಿಮ್ಮ ಜೀವನ ಶೈಲಿನ ಆಹಾರ ಪದ್ಧತಿನ ಬದಲಾಯಿಸ್ಕೊಂಡ್ರೆ 100% ಅಲ್ಲ 1000% ನಿಮ್ಮ ಆರೋಗ್ಯ ನಿಮ್ಮ ಕೈಲೇ ಇರುತ್ತೆ. ಬೆನ್ನು ನೋವು ಮಾತ್ರ ಅಲ್ಲ, ಯಾವುದೇ ರೀತಿ ನೋವು ಕಾಯಿಲೆನೂ ನಿಮ್ಮ ಹತ್ರನೂ ಬರಲ್ಲ. ಸ್ನೇಹಿತರೆ, ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್, ಪ್ಲೀಸ್ ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ. ಈ ವಿಡಿಯೋಯಿಂದ ಒಬ್ಬರಿಗಾದ್ರೂ ಬೆನ್ನು ನೋವು ಕಡಿಮೆ ಆದರೆ ನನಗೆ ಸಂತೋಷ. ವಿಡಿಯೋ ಇಷ್ಟ ಆಗಿದೆಯಾ? ಹಾಗಾದರೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.